Hello everyone, welcome back to day 6 video of Dopamine Detox. ಓಕೆ, ಇವತ್ತಿನ ಟಾಪಿಕ್ ಬಂದು ಡೂಯಿಂಗ್ ಹಾರ್ಡ್ ವರ್ಕ್ ಆ್ಯಂಡ್ ಓವರ್ಕಮಿಂಗ್ ಫ್ರಮ್ ಪ್ರೊಕ್ರಾಸ್ಟಿನೇಷನ್. ಈ ಟಾಪಿಕಲ್ಲಿ ಹೇಳೋದಾದರೆ ನಾರ್ಮಲ್ ಆಗಿ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ನಮ್ಮ ಪ್ರೊಕ್ರಾಸ್ಟಿನೇಷನ್ನ ಯಾವ ಥರ ಓವರ್ಕಮ್ ಮಾಡ್ಬೋದು ಅನ್ನೋದು. ಇದರಲ್ಲಿ ಫಸ್ಟ್ ಥಿಂಗ್ ಮಾತಾಡೋದಾದರೆ ಪ್ಲಾನ್ ಯುವರ್ ಡೇ. ಅಂದರೆ ಇವತ್ತಿನ ದಿನ ನಾನು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ಕ್ಲೀನಾಗಿ ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ನೀವು ಆ ಟಾಸ್ಕ್ಗಳ ಮೇಲೇ ಫೋಕಸ್ ಮಾಡ್ಬೋದು ಒಂದು ಥಿಂಗು. ಮತ್ತು ಯಾವುದು ಹೈ ಪ್ರಯಾರಿಟಿ ಇರುತ್ತೋ ಆ ಪ್ರಯಾರಿಟಿ ಟಾಸ್ಕ್ನ ನಾವು ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೊಳ್ಳೋದ್ರಿಂದ ಹಾರ್ಡ್ ವರ್ಕ್ ಅಂದರೆ ನಮ್ಮ ಮೈಂಡ್ಗೆ ಸ್ವಲ್ಪ ಕಷ್ಟ ಇರುವಂಥ ಕೆಲಸವನ್ನು ಕೊಟ್ಟಷ್ಟು ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೊಂದು ಟಿಪ್ಪಾಗಿ ಕನ್ಸಿಡರ್ ಮಾಡ್ಬೋದು. ಮತ್ತು ಇದರಿಂದ ಬೆನಿಫಿಟ್ಸ್ ಅಂತ ಬಂದರೆ ನಿಮಗೆ ಏನು ಪ್ಲಾನ್ ಮಾಡ್ಕೊಂಡಿರ್ತೀರೋ ಅದೆಲ್ಲ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಎವ್ರಿ 45 ಮಿನಿಟ್ಸ್ ಒಂದು ವರ್ಕಿಂದ ಆದಮೇಲೆ ಒಂದು ವರ್ಕ್ ಮೇಲೆ ಯಾವುದಾದ್ರೂ ವರ್ಕ್ ಮಾಡ್ತಿದ್ದಾಗ ನೀವು 45 ಮಿನಿಟ್ಸ್ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಕೂಡ ಒಂದು ಸಜೆಷನ್. ಈ ಥರ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ಫೋಕಸ್ಡ್ ಆಗಿರೋದಕ್ಕೆ ಈಸಿ ಆಗುತ್ತೆ. ಮತ್ತು ನಿಮ್ಮ ಗೋಲ್ಸ್ ಟುವರ್ಡ್ಸ್ ಅಂದರೆ ನಿಮ್ಮ ಏನು ಮಂತ್ಲಿ ಅಥವಾ ಇಯರ್ಲಿ ಗೋಲ್ಸ್ ಇಟ್ಕೊಂಡಿರ್ತೀರಲ್ಲ ಆ ಟುವರ್ಡ್ಸ್ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಪ್ಲ್ಯಾನ್ ಮಾಡೋದ್ರಿಂದ ನಮ್ಮ ಇವಾಗ ಮಂತ್ಲಿ ಪ್ಲ್ಯಾನ್ ಮಾಡಿರ್ತೀರ ನೀವು ಇಷ್ಟು ಟಾಸ್ಕ್ಸ್ ಅಥವಾ ಇಷ್ಟು ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತ, ಅದನ್ನ ಡೇ ಬೈ ಡೇ ಡಿವೈಡ್ ಮಾಡ್ಕೊಂಡಾಗ ಆ ಡೇದು ಆವತ್ತೇ ಕಂಪ್ಲೀಟ್ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ನಾನು ಇಷ್ಟು ವರ್ಕ್ ಕಂಪ್ಲೀಟ್ ಮಾಡಬೇಕಾಯಿತು, ಅದು ಡೈಲಿ ಬೇಸಿಸ್ ನಾನು ರಿವ್ಯೂ ಮಾಡೋಕ್ಕಾಗ್ತಿದೆ ಅಂತ. ಸೊ ಇದರಿಂದ ನಿಮಗೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಮತ್ತು ಫೋಕಸ್ಡ್ ಆಗಿರ್ತಿರೋ ವರ್ಕ್ ಮೇಲೆ. ಮತ್ತು ಡಿಸ್ಟ್ರಾಕ್ಷನ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ನೀವು 45 ಮಿನಿಟ್ಸ್ವರೆಗೂ ಒಂದೇ ವರ್ಕ್ ಮೇಲೆ ಫೋಕಸ್ ಮಾಡೋದ್ರಿಂದ ಮತ್ತು ನೀವು ಸ್ವಲ್ಪ ರೆಸ್ಟ್ ತಗೊಳ್ಳೋದ್ರಿಂದ ನಿಮ್ಗೆ ಅಷ್ಟೊಂದು ಸ್ಟ್ರೆಸ್ ಅಂತ ಕೂಡ ಅನಿಸಲ್ಲ. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಹೌ ಟು ಪ್ಲಾನ್ ಯುವರ್ ಡೇ. ಅಂದರೆ ನಿಮ್ಮ ಡೇನ ಯಾವ ಥರ ಪ್ಲಾನ್ ಮಾಡ್ಕೋಬೋದು ಅಂತ. ಇದಕ್ಕೆ ತುಂಬ ಆ್ಯಪ್ಸ್ ಕೂಡ ಇರುತ್ತೆ, ಟು ಡೂ ಲಿಸ್ಟ್ ಆ ಥರ ಎಲ್ಲ. ಬಟ್ ಅದಕ್ಕಿಂತ ಈಸಿ ಮೆಥಡ್ ಅಂದರೆ ಪೆನ್ ಆ್ಯಂಡ್ ಪೇಪರ್. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ಸ್ ಯಾವುವು, ನೀವು ಇವತ್ತು ಫಾರ್ ಎಕ್ಸಾಂಪಲ್ ಒಂದು 5 ಟಾಸ್ಕ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಆ ಥರ ಸೆಗ್ರಿಗೇಟ್ ಮಾಡಿಕೊಂಡು ಮತ್ತು 1 by 1 ಫೋಕಸ್ ಮಾಡೋದ್ರಿಂದ ನಿಮಗೆ ಅದು ಪೇಪರ್ ಮೇಲೆ ಇರೋದ್ರಿಂದ ನೀವು ಆವಾಗವಾಗ ಅದನ್ನು ನೋಡ್ತಾ ಇದ್ದರೆ ನಿಮಗೆ ವರ್ಕ್ ಡಿಸ್ಟ್ರಾಕ್ಷನ್, ಬೇರೆ ಕಡೆ ಡಿಸ್ಟ್ರಾಕ್ಷನ್ ಬದಲು ವರ್ಕ್ ಮೇಲೇ ಫೋಕಸ್ ಮಾಡೋದಕ್ಕೆ ಇದಾಗುತ್ತೆ. ಮತ್ತೆ ಬಂದುಬಿಟ್ಟು ನಿಮ್ಮ ಗೋಲ್ಸ್, ಇಯರ್ಲಿ ಗೋಲ್ಸ್ ಅಥವಾ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಲಾಂಗ್ ಟರ್ಮ್ನ ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೊತ ಕ್ವಾರ್ಟರ್ಲಿ, ಇಯರ್ಲಿ ಮತ್ತು ಮಂತ್ಲಿ ಗೋಲ್ಸ್ ಥರ ಸೆಟ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡೋದ್ರಿಂದ ನೀವು ಮೋರ್ ಫೋಕಸ್ಡ್ ಆಗಿ ನಿಮ್ಮ ಗೋಲ್ಸ್ ಟುವರ್ಡ್ಸು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಮೈನ್ ಫಾರ್ಮುಲಾ ಬಂದುಬಿಟ್ಟು ಫೋಕಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಇಂಪ್ಯಾಕ್ಟ್ ಅಂತಾರೆ. ಅಂದರೆ ನೀವು ಫೋಕಸ್ಡ್ ಆಗಿದ್ದು ಮಾಡೋ ಕೆಲಸನ ಸೇಮ್ ಪ್ಲೇಸಲ್ಲಿ ಸೇಮ್ ಟೈಮಲ್ಲಿ ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋದ್ರಿಂದ ನಿಮಗೆ ಇಂಪ್ಯಾಕ್ಟ್ ಅನ್ನೋದು ಡೇ ಬೈ ಡೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡೋದ್ರಿಂದ ನಿಮ್ಮ ಡೇನ ಈಸಿಯಾಗಿ ಪ್ಲಾನ್ ಮಾಡ್ಕೋಬೋದು. ಸೊ ಇವತ್ತಿನ ಆ್ಯಕ್ಷನ್ ಸ್ಟೆಪ್ ಬಂದುಬಿಟ್ಟು ಫೋಕಸ್ ಮತ್ತು ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಇಂಪ್ಯಾಕ್ಟ್ ಅಂತ ಹೇಳಿದ್ವಲ್ಲ, ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು. ನಿಮ್ಮ ಡೈಲಿ ಪ್ಲಾನ್ ಮಾಡ್ಕೊಳ್ಳೋದು ಒಂದು ಟಾಸ್ಕು, ಮತ್ತು ಆ ಪ್ಲಾನ್ನ ಡೇ ಬೈ ಡೇ ಕನ್ಸಿಸ್ಟೆಂಟಾಗಿ ರಿವ್ಯೂ ಮಾಡೋದು ವರ್ಕ್ ಮಾಡ್ತಾ, ಮತ್ತು ಎವ್ರಿ 45 ಮಿನಿಟ್ಸ್ ಒಂದು ಸಲ ಸ್ವಲ್ಪ ಗ್ಯಾಪ್ ಕೊಡೋದು, ಮತ್ತು ಒಂದು ವರ್ಕ್ ಮೇಲೆ ಫೋಕಸ್ ಮಾಡಿದಾಗ ಅದೇ ವರ್ಕ್ನ ಕಂಪ್ಲೀಟ್ ಆಗೋ ಗಂಟನೂ ಒಂದು ವರ್ಕಿಂದ ಇನ್ನೊಂದು ವರ್ಕ್ಗೆ ಜಂಪ್ ಮಾಡ್ದಿರಾ ಫೋಕಸ್ ಮಾಡೋದು. ಈ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾಗ ನಿಮಗೆ ಆಟೋಮೆಟಿಕ್ಕು ಡಿಸ್ಟ್ರಾಕ್ಷನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಆದಷ್ಟು ಡಿಸ್ಟ್ರಾಕ್ಟಿವ್ ಥಿಂಗ್ಸ್ ನಿಮ್ಗೆ ಯಾವುದು ಓವರ್ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತದೋ ಆ ಥರ ಥಿಂಗ್ಸ್ನೆಲ್ಲನೂ ಸ್ವಲ್ಪ ದೂರ ಇಡೋದು ಒಳ್ಳೆಯದು ವರ್ಕ್ ಮಾಡೋ ಟೈಮಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಒನ್ ಥಿಂಗ್ ವಿಚ್ ಮೇಕ್ಸ್ ಯು ಮೋರ್ ರಿಲ್ಯಾಕ್ಸೇಷನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ವಲ್ಪ ಆದ್ರೂ ವರ್ಕ್ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರ್ಬೋದು, ಅವಾಗ 45 ಮಿನಿಟ್ಸ್ ಆಗಿರುತ್ತಲ್ವ, ಅವಾಗ ನಿಮ್ಗೆ ಯಾವ ಥಿಂಗ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋದ್ರಿಂದ, ಕೆಲವ್ರಿಗೆ ಮೆಡಿಟೇಟ್ ಮಾಡೋದ್ರಿಂದ, ಕೆಲವ್ರಿಗೆ ಒಂದು ಸ್ವಲ್ಪ ಮ್ಯೂಸಿಕ್ ಕೇಳೋದ್ರಿಂದ, ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಲ್ಯಾಕ್ಸ್ ಥಿಂಗ್ ಅಂತ ಅನಿಸ್ತಾ ಇರುತ್ತೆ. ಅದನ್ನು ಮಾಡ್ಬೋದು. ನೀವು 45 ಮಿನಿಟ್ಸ್ ವರ್ಕ್ ಮಾಡಿರ್ತೀರ ಕಂಟಿನ್ಯೂಸ್ ಆಗಿ,
ಸೊ ಒಂದು 5 ಮಿನಿಟ್ಸು ನೀವು ಸಾಂಗ್ಸ್ ಕೇಳ್ಬೋದು ಅಥವಾ ಆಚೆ ಒಂದು ರೌಂಡ್ ಹೋಗಿ ಬರ್ಬೋದು. ಈ ಥರ ವರ್ಕ್ ಮಾಡೋದ್ರಿಂದನೂ ಇನ್ನೂ ಎನರ್ಜಿ ಬೂಸ್ಟ್ ಆಗಿಬಿಟ್ಟು ನೀವು ವರ್ಕ್ ಮೇಲೆ ತುಂಬ ಫೋಕಸ್ ಮಾಡೋದಕ್ಕೆ ಬೆನಿಫಿಟ್ ಆಗುತ್ತೆ. ಸೊ ಈ ಆಕ್ಷನ್ ಸ್ಟೆಪ್ನ ತಗೊಂತೀರಾ ಅಂತ ಕನ್ಸಿಡರ್ ಮಾಡ್ತಾ ಇಂದಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಡೇ ವಿಡಿಯೋ. ಅಂಟಿಲ್ ದೆನ್ ಗುಡ್ ಬೈ. ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಇನ್ಫಾರ್ಮೇಶನ್ ಬೆನಿಫಿಟ್ ಅಂತ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.